ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ನೋಡಿ ನಾನು ದಾಸಹಳ್ಳಿ ಮಾರ್ಕೆಟಿಗೆ ಬಂದಿದ್ದೀನಿ. ನೋಡಿ ನಮ್ಮ ಬೆಂಗಳೂರಲ್ಲಿ ಯಾವ ಥರ ಮಕರ ಸಂಕ್ರಾಂತಿಗೆ ಆಚರಣೆ ಮಾಡ್ತೀವಿ ಅಂತಂದರೆ ಸಿಹಿಗೆಣಸು, ಕಡಲೆಕಾಯಿ ಮತ್ತು ಇದು ಅವರೆಕಾಳು ಎಲ್ಲಂದರಲ್ಲಿ ನೋಡಿದರೆ ರಾಶಿ ಇದೆ. ತುಂಬ ನೋಡೋದಕ್ಕೆ ಖುಷಿಯಾಗುತ್ತೆ. ನಾನು ಕೂಡ ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಥರನೇ ನಾನು ಹಬ್ಬನ ಆಚರಿಸೋಣ ಅಂತ. ನೋಡಿ ಯಾವ ಥರ ಎಲ್ಲ ಕಡೆನೂ ಇದೆ. ಹಣ್ಣು ಮತ್ತು ಕಬ್ಬು ಎಲ್ಲ ಅದೇ ಇದೆ. ಕಬ್ಬು ನೋಡಿ ಎಲ್ಲ ರಾಶಿ ಬಂದಿದೆ ಕಬ್ಬು. ಎಳ್ಳು ಬೆಲ್ಲ ನೋಡಿ ಯಾವ ಥರ ಪ್ಯಾಕೆಟ್ ಎಲ್ಲ ಸಿಗುತ್ತೆ, ಎಲ್ಲ ಮಿಕ್ಸ್ ಇರುತ್ತೆ. ನಮ್ಗೆ ಬೇಕಂದ್ರೆ ಸಪ್ರೇಟು ಸಿಗುತ್ತೆ. ನೋಡಿ ನಾನೇನು ತಂದಿದ್ದೀನಿ ನೋಡೋಣ. ನಾನು ಬಂದೆ ಮನೆಗೆ. ಇವಾಗ ನಾನು ಹೂವು ಸ್ವಲ್ಪ ತಗೊಂಡಿದ್ದೀನಿ, ತುಂಬ ಕಾಸ್ಟ್ಲಿ ಇದೆ, ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಕಬ್ಬು ಮತ್ತು ಗೆಣಸು, ಕಡಲೆಕಾಯಿ, ಹಾಗೆ ಇದು ಅವರೆಕಾಳು ತಗೊಂಡಿದ್ದೀನಿ. ಇದನ್ನೆಲ್ಲ ಬೇಯಿಸ್ಬಿಟ್ಟು ನಾನು ನಾಳೆ ನಿಮಗೆ ಯಾವ ಥರ ಎಲ್ಲ ಹಬ್ಬ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಕ್ರಾಂತಿ. ನಾನು ಬೆಳಗ್ಗೆ ಬೇಗನೆ ಎದ್ದು ಒಂದು 5 ಗಂಟೆಗೆ ಎದ್ದು ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಇವಾಗ ಮುಗಿಸಿದ್ದೇನೆ. ನನ್ನ ದೇವರ ಪೂಜೆ ಎಲ್ಲ ಆದಮೇಲೆ ನಾನು ಸಂಕ್ರಾಂತಿ ಹಬ್ಬನ ಯಾವ ಥರ ಆಚರಿಸ್ತೀವಿ ನಾವು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ನಾನು ತೋರಿಸ್ತೀನಿ. ಹೀಗೆ ನಾವು ಪೂಜೆ ಎಲ್ಲ ಮಾಡಿ ಎಳ್ಳು ಬೆಲ್ಲ ಎಲ್ಲ ತಿಂದು ಮಕ್ಕಳಿಗೆಲ್ಲ ಕೊಟ್ಟು ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ವಿ. ನಮಗೆ ತುಂಬ ಖುಷಿ ಆಯಿತು. ಈ ಸರಿ ಪೂಜೆ ಮಾಡಿದ್ವಿ, ಸಿಂಪಲ್ ಆಗಿ ನಾವು ತುಂಬ ಎಲ್ಲ ಒಟ್ಟಿಗೆ ಮಾಡಿದ್ವಿ. ಎಲ್ಲದೇ ತುಂಬ ಖುಷಿ. ಇನ್ನೇನು ಬೇಕಲ್ವ. ನಾವು ಈ ಥರ ಮಕ್ಕಳಿಗೆ ಹಬ್ಬ ದಿವಸ ಎಲ್ಲ ಕಾಲು ಮುಟ್ಟಿ ದೊಡ್ಡವರಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳ್ಕೊಡ್ಬೇಕು. ಆವಾಗ ಮಕ್ಕಳು ದೊಡ್ಡವರಾದವಾಗಲೂ ಅವರಿಗೆ ನಾಚಿಕೆ ಎಲ್ಲ ಇರೋದಿಲ್ಲ. ಇಲ್ಲಾಂದರೆ ಕಾಲು ಮುಟ್ಟೋದಕ್ಕೆ ನಾಚಿಕೆ ಇರುತ್ತೆ ಅವರಿಗೆ. ನಾವು ಈ ಥರ ಎಲ್ಲ ಹೇಳ್ಕೊಟ್ರೆ ಅವರು ಮುಂದಕ್ಕೆ ನಮಗೆ ಮರ್ಯಾದೆನೂ ಕೊಡ್ತಾರೆ. ಇದೆಲ್ಲ ಒಳ್ಳೆ ಸಂಸ್ಕೃತಿ ಅಂತ ನನಗನ್ಸುತ್ತೆ. ನಾವು ಅದೇ ಥರ ಮಕ್ಕಳಿಗೆ ಹೇಳಿಕೊಟ್ಟಿದ್ದೀವಿ. ಹ್ಯಾಪಿ ಸಂಕ್ರಾಂತಿ. ನಂದು ಪೂಜೆ ಎಲ್ಲ ಆಗಿ ನಾವಿವಾಗ ಬೆಳಗಿನ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಪೊಂಗಲ್ ಮಾಡಿದ್ದೀನಿ, ಖಾರ ಪೊಂಗಲ್. ನಾವೆಲ್ಲ ತಿಂಡಿ ತಿಂದು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಇದಾದಮೇಲೆ ಕಡಲೆಕಾಯಿ ಮತ್ತು ಅವರೆಕಾಳು, ಗೆಣಸು ಎಲ್ಲ ಬೇಯಿಸಿದ್ದೀನಿ. ಮಕ್ಕಳು ತಿಂತಾ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ. ಇದೇ ಖುಷಿ ಹಬ್ಬ ದಿವಸ. ಅದರ ಎಡೆಯಲ್ಲಿ ನಾನು ಅಡುಗೆನೂ ರೆಡಿ ಮಾಡಿದ್ದೀನಿ. ನಾನು ಅನ್ನ, ಸಾಂಬಾರು ಮತ್ತು 2-3 ಪಲ್ಯ. ಹಾಗಿದ್ರೆ ನಾನು ಊಟ ಮಾಡ್ಕೊಂಡು ಬರ್ತೀವಿ. ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ದೀವಿ ಒಟ್ಟಿಗೆ ಊಟ. ಹೀಗೆ ನಾವು ತುಂಬ ಖುಷಿ. ಆವತ್ತು ನಾನು ಆಫೀಸ್ಗೆ ಹೋಗ್ತೀನಿ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಅದರಿಂದ ನಾವು ಇವತ್ತು ಎಲ್ಲರೂ ಊಟ ಮಾಡ್ಕೊಂಡು ಬರ್ತೀವಿ. ನಾನು ಸಾಯಂಕಾಲ ಸಿಗ್ತೀನಿ. ನಾವು ಇಲ್ಲಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹೀಗೆ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ.